ದಾಸನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬರ್ತಿದೆ. ದರ್ಶನ್ ನಟನೆಯ ಡೆವಿಲ್ ಶೂಟಿಂಗ್ ಶರವೇಗದಲ್ಲಿ ನಡೆಯುತ್ತದೆ. ಮಾತಿನ ಭಾಗದ ಶೂಟಿಂಗ್ ಬಹುತೇಕ ಮುಗಿದಿದ್ದು, ಡ್ಯಾನ್ಸ್ ಹಾಗೂ ಫೈಟಿಂಗ್ ಸೀಕ್ವೆನ್ಸ್ ಮಾತ್ರ ಬಾಕಿ ಉಳಿದಿದೆ ಎನ್ನಲಾಗಿತ್ತು. ಇದೀಗ 2 ಹಾಡುಗಳ ಶೂಟಿಂಗ್ ಹೊರತುಪಡಿಸಿದರೆ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಉಳಿದ ಭಾಗಗಳ ಶೂಟಿಂಗ್ ಬಹುತೇಕ ಸಂಪೂರ್ಣವಾಗಿದೆ ಎನ್ನಲಾಗಿದೆ. ಜುಲೈ 15ರ ಬಳಿಕ ಸಿನಿಮಾ ತಂಡ 2 ಹಾಡುಗಳ ಶೂಟ್ಗಾಗಿ ಬ್ಯಾಂಕಾಕ್ಗೆ ತೆರಳುವ ಸಾಧ್ಯತೆ ಇದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಜೊತೆಗೆ ನಡೆಯುತ್ತಿವೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಡೆವಿಲ್ ಕುಂಬಳಕಾಯಿ ಒಡೆಯಲಿದೆ. ಈ ತಿಂಗಳ ಒಳಗೆ ಬಿಡುಗಡೆ ದಿನಾಂಕ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಚಿತ್ರತಂಡ ಆಗಸ್ಟ್ ನಲ್ಲಿಯೇ ಸಂಪೂರ್ಣವಾಗಿ ಸಿನಿಮಾ ಪ್ರಮೋಷನ್ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿದೆ ಅಂತ ಹೇಳಲಾಗುತ್ತಿದೆ. ಆದರೆ ದಸರಾ ಸಂದರ್ಭದಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂದು ಚಿತ್ರತಂಡ ತಿಳಿಸಿದ್ದು, ಡಿಸೆಂಬರ್ನಲ್ಲಿ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ. ಇನ್ನೊಂದು ವಿಶೇಷ ಏನಂದ್ರೆ, ದರ್ಶನ್ ಪುತ್ರ ವಿನೇಶ್ ಕೂಡ ಚಿತ್ರದಲ್ಲಿ ನಟಿಸಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ. ಯಾಕಂದ್ರೆ ವಿನೇಶ್ ದರ್ಶನ್ ಮೇಕಪ್ ಮಾಡಿಕೊಳ್ತಾ ಹೇರ್ ಸ್ಟೈಲ್ ಮಾಡಿಕೊಳ್ತಾ ಇರುವ ದೃಶ್ಯಗಳು ಡೆವಿಲ್ ಮೇಕಿಂಗ್ ವಿಡಿಯೋದಲ್ಲಿವೆ. ಹಾಗಾಗಿ ವಿನೇಶ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತದೆ. ಈ ಮೊದಲು ಐರಾವತ ಮತ್ತು ಯಜಮಾನ ಸಿನಿಮಾಗಳಲ್ಲಿ ತಂದೆ ಜೊತೆ ವಿನೇಶ್ ಕಾಣಿಸಿಕೊಂಡಿದ್ರು. ಈಗ ಡೆವಿಲ್ ಚಿತ್ರದಲ್ಲೂ ನಟಿಸಿದ್ದಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಡೆವಿಲ್ ಸಿನಿಮಾದ ಮೇಕಿಂಗ್ ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿದ ಚಿತ್ರತಂಡ ಈ ಮೊದಲು ಟೀಸರ್ ಮತ್ತು ಹುಟ್ಟುಹಬ್ಬ ಗ್ಲಿಮ್ಸ್ ಬಿಡುಗಡೆ ಮಾಡಿತ್ತು. ಉದಯಪುರದಲ್ಲಿ ಚಿತ್ರೀಕರಿಸಿದ ಸಾಹಸ ಸನ್ನಿವೇಶ ಸೇರಿದಂತೆ ಕೆಲವು ದೃಶ್ಯಗಳನ್ನ ರಿವೀಲ್ ಮಾಡಿದೆ ಡೆವಿಲ್ ಚಿತ್ರತಂಡ. ಕ್ಯಾಮೆರಾ ಪೂಜೆಯಿಂದ ಹಿಡಿದು ಚಿತ್ರತಂಡ ಬಂದು ವಸ್ತುಗಳನ್ನೆಲ್ಲವನ್ನು ತಂದು ಇಳಿಸುವುದು, ಶೂಟಿಂಗ್ ಮಾಡುವುದು, ಮೇಕಪ್, ಮೇಕಿಂಗ್, ಕ್ಯಾಮೆರಾ, ಚಿತ್ರೀಕರಣದ ರೀತಿ, ಡ್ರೋನ್ ವಿಜುವಲ್ ಎಲ್ಲವನ್ನು ಒಂದೇ ಮಿನಿ ವಿಡಿಯೋದಲ್ಲಿ ತೋರಿಸಲಾಗಿದೆ. ಈಗಾಗಲೇ ಪ್ರೇಕ್ಷಕರ ಮಧ್ಯೆ ಸಾಕಷ್ಟು ಕುತೂಹಲ ಕೇಳಿಸಿರುವಂತಹ ಈ ಸಿನಿಮಾ ಥಿಯೇಟರ್ಗೆ ಬರೋಕೆ ವಿಶೇಷವಾಗಿ ದರ್ಶನ್ ಅಭಿಮಾನಿಗಳು ಕಾಯ್ತಲೇ ಇದ್ದಾರೆ. ಅಷ್ಟೇ ಯಾಕೆ, ಕಾಟೇರ ನಂತರ ದರ್ಶನ್ ಅವರನ್ನ ಯಾವಾಗ ತೆರೆ ಮೇಲೆ ನೋಡ್ತೀವೋ ಅಂತ ಕಾಯ್ತಿರೋ ಸಿನಿಮಾ ಪ್ರೇಮಿಗಳು ಇದ್ದಾರೆ. ಡೆವಿಲ್ ಹೆಸರಲ್ಲೇ ಒಂದು ರೀತಿಯ ನೆಗೆಟಿವ್ ವೈಬ್ಸ್ ಇದೆ ಅನಿಸಿತ್ತು. ಯಾವ ಗಳಿಗೆಯಲ್ಲಿ ದರ್ಶನ್ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಅಂತ ಡೆವಿಲ್ ಟೀಸರ್ ಮೂಲಕ ಕಾಣಿಸಿಕೊಂಡ್ರು. ಆ ಬಳಿಕ ಹಲವು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡರು. ಮಹಿಳೆಯರ ಬಗ್ಗೆ ಮಾತನಾಡಿದ್ದಕ್ಕೆ, ಮನೆ ಮುಂದೆ ಕಟ್ಟಿದ್ದ ನಾಯಿ ಮಹಿಳೆಗೆ ಕಚ್ಚಿದ್ದಕ್ಕೆ, ಕಾಟೇರ ಚಿತ್ರತಂಡದ ಲೇಟ್ ನೈಟ್ ಪಾರ್ಟಿ ವಿವಾದ, ಒಟ್ಟಾರೆ ಇವೆಲ್ಲವೂ ಮುಗಿಯುವ ಹೊತ್ತಿಗೆ ಪವಿತ್ರ ಗೌಡ ಕಾರಣಕ್ಕೆ ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲಿ ಜೈಲು ಪಾಲಾದ ಘಟನೆ, ಇವೆಲ್ಲವೂ ನೆಗೆಟಿವ್ ಘಟನೆಗಳೇ ಹೆಚ್ಚಾಗಿದ್ವು. ಕಳೆದ ವರ್ಷ ಇದೇ ತಿಂಗಳು ದಾಸನ ಜೀವನದ ಕರಾಳ ವರ್ಷ. ಕಂಬಿ ಹಿಂದೆ ಹೋದ ದಾಸ ಹೊರಗೆ ಬರೋದಕ್ಕೆ ತೆಗೆದುಕೊಂಡಿದ್ದು ಬರೋಬ್ಬರಿ 6 ತಿಂಗಳು. ಅಜ್ಞಾತವಾಸದಲ್ಲಿದ್ದ ದರ್ಶನ್ ಜೈಲಿನಿಂದ ಹೊರ ಬರ್ತಾರೆ ಅನ್ನೋದೇ ಮರೀಚಿಕೆಯಾಗಿತ್ತು. ಆದರೆ ಅಭಿಮಾನಿಗಳ ಆರೈಕೆ, ದೈವಬಲ, ವಿಜಯಲಕ್ಷ್ಮಿ ಪೂಜಾ ಫಲ ದರ್ಶನ್ ಜೀವನದ ದಿಕ್ಕನ್ನೇ ಬದಲಿಸಿ ಹೊರಬರುವಂತೆ ಮಾಡಿತು. ಹೊರ ಬಂದಾಗಲೂ ಅಷ್ಟೇ ಬೆನ್ನು ನೋವಿನಿಂದ ಬಳಲುತ್ತಿದ್ದ ದರ್ಶನ್ ಕೊನೆಗೂ ಮತ್ತೆ ಡೆವಿಲ್ ಅಡ್ಡಾಗೆ ಎಂಟ್ರಿ ಕೊಟ್ರು. ಇದೇ ವರ್ಷ ತೆರೆ ಮೇಲೆ ಬರೋಕೆ ಸಿದ್ಧರಾದ್ರು. ಡೆವಿಲ್ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿ ದಾಖಲೆ ಬರೆದು ದರ್ಶನ್ ಮತ್ತು ಅವರ ಅಭಿಮಾನಿಗಳ ಅವರ ನೋವುಗಳನ್ನೆಲ್ಲ ಮರೆಸಲಿ ಅನ್ನೋದೇ ನಮ್ಮ ಹಾರೈಕೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.